ಆನ್ಲೈನ್ ಆಟಗಳನ್ನು ನಿಷೇಧಿಸುವ ಮಸೂದೆ ಲೋಕಸಭೆಯಲ್ಲಿ ಅಂಗೀಕಾರ. ಪ್ರತಿದಿನ ಗ್ರೀನ್ ಟೀ ಕುಡಿಯುವ ಪುರುಷರಲ್ಲಿ ಟೆಸ್ಟೋಸ್ಟೆರಾನ್ ವೃಷಣಗಳು ಅಥವಾ ಅಂಡಾಶಯ 30% ಹೆಚ್ಚಿದ್ದು ಉರಿಯೂತ 27% ಕಡಿಮೆಯಾಗುತ್ತದೆ. ಮಧ್ಯಪ್ರದೇಶಕ್ಕೆ ಐತಿಹಾಸಿಕ ಕೊಡುಗೆ. ಮಧ್ಯಪ್ರದೇಶದಲ್ಲಿ 5,000 ಉದ್ಯೋಗಗಳನ್ನು ಸೃಷ್ಟಿಸುವ 1,800 ಕೋಟಿ ಬ್ರಹ್ಮ ಯೋಜನೆಯನ್ನು ಜಾರಿಗೆ ತಂದಿದೆ. ವಿಜಯವಾಡ: ವೆಂಕಟೇಶ್ವರ ಸ್ವಾಮಿ ಭಕ್ತನೊಬ್ಬ ತನ್ನ ಕಂಪನಿಯನ್ನು 6,000 ಕೋಟಿಗೆ ಮಾರಿ 121 ಕೆಜಿ ಚಿನ್ನವನ್ನು ದಾನ ಮಾಡಿದ್ದಾನೆ. ಮಧ್ಯಂತರ ಶ್ರೇಣಿಯ ಪರಮಾಣು ಸಿಡಿತಲೆಗಳನ್ನು ಹೊತ್ತೊಯ್ಯಬಲ್ಲ ದೇಶೀಯವಾಗಿ ತಯಾರಿಸಿದ ಖಂಡಾಂತರ ಕ್ಷಿಪಣಿ ಅಗ್ನಿ 5ರ ಪರೀಕ್ಷಾರ್ಥವು ಒಡಿಶಾದ ಚಾಂಡೀಪುರದಲ್ಲಿ ಯಶಸ್ವಿಯಾಗಿ ನಡೆದಿದೆ. ಇದು 5,000 ಕಿಲೋಮೀಟರ್ ವ್ಯಾಪ್ತಿಯ ಶತ್ರು ನೆಲೆಗಳ ಮೇಲೆ ದಾಳಿ ನಡೆಸಬಲ್ಲ ಕ್ಷಿಪಣಿಯಾಗಿದೆ. ಸತತ 30 ದಿನಗಳ ಜೈಲುವಾಸಕ್ಕೆ ಒಳಗಾದರೆ ಪ್ರಧಾನಮಂತ್ರಿ, ರಾಜ್ಯ, ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಮತ್ತು ಸಚಿವರನ್ನು ಹುದ್ದೆಗಳಿಂದ ವಜಾ ಮಾಡಲು ಅವಕಾಶ ಕಲ್ಪಿಸುವ 3 ಮಸೂದೆಗಳನ್ನು ಕೇಂದ್ರ ಸರ್ಕಾರವು ಆಗಸ್ಟ್ 20, 2025ರಂದು ಲೋಕಸಭೆಯಲ್ಲಿ ಮಂಡಿಸಿದೆ. ರಸ್ತೆಗಳು ಸರಿ ಇಲ್ಲದಿದ್ದರೆ ಟೋಲ್ ವಸೂಲಿ ಮಾಡುವಂತಿಲ್ಲ. ರಸ್ತೆಗಳ ಸುಗಮ ಸಂಚಾರವನ್ನು ಖಚಿತಪಡಿಸಿದ ನಂತರವೇ ಟೋಲ್ ಸಂಗ್ರಹವನ್ನು ಪುನರಾರಂಭಿಸಲು ಅನುಮತಿ ನೀಡಲಾಗುವುದು ಎಂದು ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಜೀವನಾಂಶ ಮತ್ತು ಜೀವನಾಂಶವಿಲ್ಲದೆ ಪತ್ನಿಯ ವಿರುದ್ಧ ನ್ಯಾಯಾಲಯದಲ್ಲಿ ತನ್ನದೇ ಆದ ಪ್ರಕರಣದಲ್ಲಿ ಹೋರಾಡಿ ವಿಚ್ಛೇದನ ಪಡೆದ ವ್ಯಕ್ತಿ ತನ್ನ ಹೆಂಡತಿ ನೋರಾ ಫತೇಹಿಯಂತೆ ಕಾಣಬೇಕೆಂದು ಪ್ರತಿದಿನ 3 ಗಂಟೆಗಳ ಕಾಲ ವ್ಯಾಯಾಮ ಮಾಡುವುದಾಗಿ ಒತ್ತಾಯಿಸಿದ ಎಂದು ಪತ್ನಿ ದೂರು ದಾಖಲಿಸಿದ್ದಾಳೆ.